ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸಿಂದ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ಈಗಾಗಲೇ ತಿಳಿಸಿರೋ ಹಾಗೆ ಏನು ನನ್ನ ಸ್ನೇಹಿತರು ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ರಲ್ಲ, ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಗಿದೆ ಡಿಪಾರ್ಟ್ಮೆಂಟ್ ಅಂತ ಕೇಳಿ ನಾನು ವಿಡಿಯೋಗಳನ್ನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ನನ್ನ ಸ್ನೇಹಿತ ಹೇಮಂತ್ ಅಂತ ಏನು MSW ಡಿಪಾರ್ಟ್ಮೆಂಟಲ್ಲಿ ಏನು ಪದವಿನ ಮುಗಿಸಿ ಇವಾಗ ಕೆಲಸ ಮಾಡ್ತಾ ಇದ್ದಾನೆ. ಹೇಗಿದೆ ಮಾನಸ ಗಂಗೋತ್ರಿಯಲ್ಲಿ MSW ಡಿಪಾರ್ಟ್ಮೆಂಟ್ ಅಂತ ಅವನ ಜೊತೆ ಮಾಡಿರೋ ಏನು ಆಡಿಯೋನ ಈ ವಿಡಿಯೋಗೆ ಕನೆಕ್ಟ್ ಮಾಡ್ತೀನಿ. ಅದಾದಮೇಲೆ ನೋಡಿ, ಆಯಿತಾ? ಧನ್ಯವಾದಗಳು. ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಲೋ, ಹೇಳು ಅಭಿ. ಹೇಮಂತ, ಅದೇ ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾ ಇದ್ದೆ PG ಅಡ್ಮಿಷನ್ ಬಗ್ಗೆ. ಹೌದೌದು, ನೋಡ್ತಿದ್ದೆ, ಚೆನ್ನಾಗಿ ಬರ್ತಿದೆ ಎಲ್ಲ ವಿಡಿಯೋಸ್ ಎಲ್ಲ. ಖುಷಿ ಆಯ್ತು. ಅದಕ್ಕೋಸ್ಕರ ಈಗ ಅದೇ ನೀನು MSW ಡಿಪಾರ್ಟ್ಮೆಂಟಲ್ಲಿ ಓದಿ ಈಗ ಕಲಬುರಗಿ ಎಲ್ಲ ಕೆಲಸ ಮಾಡ್ತಾ ಇದೆಯಲ್ಲ, ಸುಮಾರು ಜನ MSW ತಗೋಬೇಕಾ, ಈಗ ಸೋಷಿಯಾಲಜಿ ತಗೋಬೇಕಾ, ಗಂಗೋತ್ರಿಲಿ MSW ಯಾಕಂದ್ರೆ JSS ಅಲ್ಲಿ ಕೂಡ MSW ಇದೆ. ಗಂಗೋತ್ರಿಲಿ ಮಾಡ್ಲಾ JSS ಮಾಡ್ಲಾ ಅಂತ, ಯಾಕಂದ್ರೆ ನೀನು ಓದಿದೆಯಲ್ಲ MSW ಏನೇನು ಉಪಯೋಗ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಅದಕ್ಕೆ ಹೆಂಗಿದೆ ಮತ್ತೆ MSW ಗಂಗೋತ್ರಿಲಿ? ಅಭಿ, ಮೊದಲನೇದಾಗಿ ನಾನು ನೀನು ಕೂಡ ಜೊತೆಗೆ ಓದಿದ್ವಿ, ಅಂದ್ರೆ ಜರ್ನಲಿಸಮ್ ತಗೊಂಡಿದ್ವಿ, ಜೊತೆಗೆ ಓದಿದ್ವಿ. ಇನ್ನು ಪೋಸ್ಟ್ ಗ್ರಾಜುಯೇಷನ್ಗೆ ಓದ್ಬೇಕಾದ್ರೆ ನೀನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡೆ, ನಾನು ಸೋಷಿಯಲ್ ವರ್ಕ್ ಸೆಲೆಕ್ಟ್ ಮಾಡ್ಕೊಂಡೆ. ಈ ಸೋಷಿಯಲ್ ವರ್ಕ್ ಅಂತ ಬಂದಾಗ ಸ್ಟಾರ್ಟಿಂಗು ಯಾವುದೇ ಸಬ್ಜೆಕ್ಟ್ ಇರೋರು ಕೂಡ ಸೋಷಿಯಲ್ ವರ್ಕ್ ಮಾಡ್ಬೋದು. ಉದಾಹರಣೆಗೆ ಕಾಮರ್ಸ್ ಮಾಡೋರು ಆಗಿರ್ಬೋದು, BSc ಮಾಡೋರು ಆಗಿರ್ಬೋದು, ಅಥವಾ ಆರ್ಟ್ಸ್ ಅಲ್ಲಿ ಸೋಷಿಯಾಲಜಿ ಮಾಡಿದವ್ರೆ ಅಂತಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ಸೋಷಿಯಾಲಜಿನೇ ಅಂತ ಏನಿಲ್ಲ, ನಮ್ಮ ಜೊತೆಗೆ ಓದಿದಾರೆಲ್ಲ BSc ಕಾಮರ್ಸ್ ಎಲ್ಲ ಮುಗಿಸ್ಕೊ ಬಂದಿರೋರು ಇದ್ರು. ಸೋಷಿಯಾಲಜಿನೇ ಆಗ್ಬೇಕು ಅಂತಿಲ್ಲ, ಎನಿ ಸಬ್ಜೆಕ್ಟ್ ಸೋಷಿಯಲ್ ವರ್ಕ್ ತಗೋಬಹುದು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ. ಈಗ ಹೆಂಗಿತ್ತು ಕಾಲೇಜ್ ಅಂತ ಹೇಳಕ್ಕಿಂತ ಮುಂಚೆ ಪ್ರೊಸೀಜರ್ ಹೆಂಗಿತ್ತು ಹೇಮಂತ? ಹೆಂಗ್ ಅಪ್ಲೈ ಮಾಡಿದ್ರಿ ಏನು? ಮೊದಲೇವರೆಗೆ CET ಇರುತ್ತೆ. CET ಯಾವುದೇ ಕಾಂಬಿನೇಷನ್ ತಗೋಬೇಕಾದ್ರೂ ಮೊದಲು MSW CET ಗೆ ಅಪ್ಲೈ ಮಾಡ್ಬೇಕು ಆನ್ಲೈನ್ ಅಲ್ಲಿ. ಅದು ಅಪ್ಲೈ ಮಾಡಾದ್ಮೇಲೆ CET ಲಿ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಅದು ನಿನಗೂ ಕೂಡ ಗೊತ್ತಿರ್ಬೋದು, ಅದು ಕ್ಯಾಟಗರಿ ಮೇಲೆ ಹೋಗುತ್ತೆ. ಮತ್ತೆ ಡಿಗ್ರಿ ಪರ್ಸೆಂಟೇಜ್ ಆಗಿರ್ಬೋದು, ಅಥವಾ CET ಲಿ ಬರೋ ಮಾರ್ಕ್ಸ್ ಆಗಿರ್ಬೋದು, ಎರಡನ್ನೂ ಟ್ಯಾಲಿ ಮಾಡಿ ನೆಕ್ಸ್ಟ್ ಸೋಷಿಯಲ್ ವರ್ಕ್ ಸೆಲೆಕ್ಷನ್ ಮಾಡ್ಕೊಂತಾರೆ. ಅದರಲ್ಲಿ ಅದರ್ ಯೂನಿವರ್ಸಿಟಿಗೆ ರಿಸರ್ವೇಶನ್ ಇರುತ್ತೆ, SC ST ಗಳಿಗೆ ರಿಸರ್ವೇಶನ್ ಇರುತ್ತೆ. ಅದ್ರಲ್ಲಿ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಈ BSW ಬ್ಯಾಕ್ ಗ್ರೌಂಡ್ ಇರ್ತಾರಲ್ಲ ನೋಡು, BSW ಮಾಡ್ಕೊಂಡು MSW ಮಾಡ್ತೀನಿ ಅಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಜಾಸ್ತಿ ತಗೊಂತಾರೆ MSW ಗೆ. ಯಾಕೆಂದ್ರೆ ಜಾಸ್ತಿ ಆದ್ಯತೆ BSW ಬ್ಯಾಕ್ ಗ್ರೌಂಡ್ ಇಂದ ಬರೋದಕ್ಕೆ ಕೊಡ್ತಾರೆ. ಯಾಕೆಂತಂದ್ರೆ ಎರಡು ಕೂಡ ರಿಲೇಟೆಡ್ ಆಗೋದ್ರಿಂದ ಅವ್ರಿಗೆ ಆದ್ಯತೆ ಕೊಡ್ತಾರೆ. ಆದ್ರೆ ಏನಾದ್ರು CET ಲಿ ಮಾರ್ಕ್ಸ್ ಬಂತು ಅಂತ ಅನ್ಕೊಂಡ್ರೆ ಬೇರೆಯವ್ರಿಗೂ ಕೂಡ ಅಪ್ಲಿಕೇಬಲ್ ಆಗ್ತದೆ. ಮತ್ತೆ ಇದರಲ್ಲಿ ಫೀಸ್ ನೋಡಿದಾಗ ಈ ಉಳಿದೆಲ್ಲ ಅಂದ್ರೆ ಆರ್ಟ್ಸ್ ಕಾಂಬಿನೇಷನ್ಗಳಲ್ಲಿ ಹೋಲಿಕೆ ಮಾಡ್ಕೊಂಡಾಗ ಇದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗು 60,000 ಅಂತ. ಎಷ್ಟಿತ್ತು? ಸ್ಟಾರ್ಟಿಂಗು 16,000 ಕಟ್ಟಿಸ್ಕೊಂಡ್ರು. ಆದ್ರೆ ಸ್ಕಾಲರ್ಶಿಪ್ ಬರುತ್ತಲ್ಲ, ಸ್ಕಾಲರ್ಶಿಪ್ ಅಲ್ಲಿ ಮತ್ತೆ 16,000 ಬರುತ್ತೆ, ಅದನ್ನ ರಿಟರ್ನ್ ಕಟ್ಟಬೇಕು. ಒಟ್ಟು ಟೋಟಲ್ 32,000 ಇದೆ. ಅದನ್ನ ಸ್ಟಾರ್ಟಿಂಗ್ 16,000 ಕಟ್ಟಿಸ್ಕೊತಾರೆ. ಸ್ಕಾಲರ್ಶಿಪ್ ಬಂದಾದ್ಮೇಲೆ ಮತ್ತೆ ಇನ್ನು 16,000 ರೂಪಾಯಿ ಪೇ ಮಾಡಿಸ್ಕೊತಾರೆ. ಚಿಕ್ಕವ್ರಿಗೆ ಒಂದು 32,000, ಅದೊಂದು 16,000, ಇದೊಂದು 16,000 ಸೇರಿ ಒಂದು 35,000 ಆಗುತ್ತೆ. 35,000 ಒಳಗಡೆ ಆಗ್ತದೆ. ಅದು B ಸ್ಕೀಮಾ? B ಸ್ಕೀಮ್ ಅಲ್ಲಿ ಜಾಸ್ತಿ ಇದೆ. ಯಾಕೆಂತಂದ್ರೆ ಇದು ಪ್ರೊಫೆಷನಲ್ ಕೋರ್ಸ್ ಅಂತ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ ಎಲ್ಲ ಕಲಾ ವಿಭಾಗದಲ್ಲಿ ಜಾಸ್ತಿ ಹೈಯೆಸ್ಟ್ ಪೇಯ್ಡ್ ಇದೆ. ಹೆಚ್ಚು ಕಮ್ಮಿ 70,000 80,000 ಆ ಲೆವೆಲ್ಗಿದೆ. ಅಂದ್ರೆ A ಸ್ಕೀಮ್ ಅಲ್ಲಿ ತಗೊಂಡ್ರೆ ಉತ್ತಮ ಅನ್ಕೋಬಹುದು. ಅಕಸ್ಮಾತ್ B ಸ್ಕೀಮ್ ಅಲ್ಲಿ ಬಂತು ಅಂತಂದ್ರೆ ಹೆವಿ ಡಿಮ್ಯಾಂಡ್. ಯಾಕಂತಂದ್ರೆ ಫಾರಿನರ್ಸ್ ಎಲ್ಲ ಬಂದು ಓದ್ತಾರೆ ಇಲ್ಲಿ. ನಮ್ಗಲ್ಲಿ ಸೌತ್ ಆಫ್ರಿಕಾ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಇದು ಬೇರೆ ಯೂನಿವರ್ಸಿಟಿಗಳು ಎಲ್ಲೂ ಇರಲ್ಲ ಬೇಕು ಅಂತ ಫಾರಿನ್ ಕಂಟ್ರಿ ಅವರು ನಮ್ಮ ಡಿಪಾರ್ಟ್ಮೆಂಟ್ ನ ಹುಡುಕೋ ಬಂದಿದ್ದಾರೆ. ನನ್ನ ಜೊತೆನೆ ಓದೋರು ಸುಮಾರು 3 ದೇಶಗಳಿಂದ ಬಂದು ನಮ್ಮ ಜೊತೆ ಓದ್ತಿದ್ರು ಅವರು. ಒಟ್ಟು ಎಷ್ಟು ಸೀಟ್ ಹೇಮಂತ? A ಸ್ಕೀಮ್ ಎಷ್ಟು ಸೀಟ್ ಇರುತ್ತೆ? B ಸ್ಕೀಮ್ಗೆ ಒಟ್ಟು ಎಷ್ಟು ಜನ ಇದೆ ನಿಮ್ಮ ಕ್ಲಾಸ್ ಅಲ್ಲಿ ಗಂಗೋತ್ರಿಲಿ? ನಾವು ಟೋಟಲ್ 38 ಇದ್ವಿ. 38 ಸೀಟ್ ಇರೋದು ಗಂಗೋತ್ರಿಲಿ? 38 ಸೀಟ್. ಹಬ್ಬ ಅಂದ್ರೆ ಒಂದು 40 ರೀಚ್ ಆಗ್ಬೋದು ಅಷ್ಟೇ, 40-42 ರೀಚ್ ಆಗ್ಬೋದು. ಅದರಲ್ಲಿ A ಸ್ಕೀಮ್ಗೆ ಜಾಸ್ತಿ, B ಸ್ಕೀಮ್ ಅವ್ರು ಸ್ವಲ್ಪ ಜನ ಅಷ್ಟೇ. B ಸ್ಕೀಮ್ ಅವರು ತಗೋತಾರೆ. ಯಾಕೆಂತಂದ್ರೆ ಒಂದು ಸ್ವಲ್ಪ ಈಗ ಓದ್ಬೇಕಂತ ಆಸೆ ಇರುತ್ತೆ MSW ನ. ಅವ್ರೇನಾದ್ರೂ ಒಂದ್ ಸ್ವಲ್ಪ ಮನವರಿಕೆ ಮಾಡ್ಕೊಂಡ್ರೆ ಟೀಚರ್ಸ್ ಗಳಿಗೆ ಅಲ್ಲಿ HOD ಗೆ ಬಂದು B ಸ್ಕೀಮ್ ಅಲ್ಲಿ ಕೂಡ ಸಾಧ್ಯತೆ ಇರುತ್ತೆ. ಮತ್ತೆ NCC NSS ಇದು ಕೂಡ ಸೀಟ್ಸ್ ಗಳು ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ. ಹೇಮಂತ್, ಈಗ MSW ಅಪ್ಲೈ ಮಾಡಿದೀನಿ, CET ಬರೀತೀನಿ, ನಂದು ಡಿಗ್ರಿ ಒಂದು 80% ಐತೆ ಅಂತ ಅನ್ಕೋ. ನಾನು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನನಗೆ A ಸ್ಕೀಮ್ ಅಲ್ಲಿ ಸೀಟ್ ಸಿಗುತ್ತೆ?
ನಿಂದು 80% ಏನಾದ್ರು ತೆಗ್ದಿದ್ರೆ ನೀನು ಒಂದು 20 ಮಾರ್ಕ್ಸ್ ತಗೊಂಡ್ರೆ ಸಾಕು ಸಿ ಇ ಟಿಲಿ. ಹಾಂ ಅಂದರೆ ಕಷ್ಟ ಇರುತ್ತೆ, ತೆಗೆದು ಕಷ್ಟನೇ ಇರುತ್ತೆ 20 ತೆಗೆಯೋದು. ತುಂಬಾ ಡೆಡ್ ಈಸಿ ಇರುತ್ತೆ ಕ್ವಶನ್ ಪೇಪರ್. ಈ ಸೋಷಿಯಾಲಜಿ ಬ್ಯಾಕ್ಗ್ರೌಂಡ್ ಮಾಡಿರೋರ್ಗಂತೂ ಫುಲ್ ನೀರು ಕುಡ್ದಂಗೆ ಬರೀತಾರೆ. ಯಾಕೆಂತಂದ್ರೆ ಸೋಷಿಯಾಲಜಿಲಿ ಏನಿದೆ ಈ ಕುಟುಂಬ, ವಿವಾಹ, ಈ ಬಡತನ, ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ ತೆಗಿತಾರೆ ಆ ಥರ. ಹಾಂ, ಕನ್ನಡದಲ್ಲೂ ಇರುತ್ತಾ ಕ್ವಶನ್ ಪೇಪರು? ಹಾಂ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ಬರಿಬೋದು. ಸರಿ. ಮತ್ತೆ ಈಗ ಒಟ್ಟಿಗೆ ಟೋಟಲ್ ಆಗಿ ನಾನು ಯಾಕೆ ಗಂಗೋತ್ರಿಲಿ ಓದಬೇಕು? ಈಗ ನಾನು ಏನಾದ್ರು ಅಡ್ಮಿಷನ್ ಆಗಬೇಕು ಅಂದರೆ ನಾನು MSW ಗಂಗೋತ್ರಿ ಯಾಕೆ ಮಾಡಬೇಕು ಅಂತ ಹೇಳಿ. ಗಂಗೋತ್ರಿಲೇ ಯಾಕೆ ಮಾಡ್ಬೇಕಂತ ಅಂದ್ರೆ ಗಂಗೋತ್ರಿಲಿರೋ ಫೆಸಿಲಿಟೀಸು ಇನ್ನೆಲ್ಲೂ ಇಲ್ಲ. ಉದಾಹರಣೆಗೆ ಹೇಳ್ಬೇಕಂತ ಅಂದ್ರೆ ಅವಿ 3 ಸೆಕ್ಟರ್ ಬರುತ್ತೆ ನಮ್ಮ MSWದಲ್ಲಿ. ಹಾಂ 3 ಸೆಕ್ಟರ್ ಯಾವ್ದಾದಂತ ಅಂದ್ರೆ ಮೊದಲನೇದು NGO, ಹಾಂ ಸರ್ಕಾರೇತರ ಸಂಸ್ಥೆಗಳಲ್ಲಿ ವರ್ಕ್ ಮಾಡೋದು, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು. ಮತ್ತೆ ತುಂಬಾ NGOಗಳು ನಿನ್ಗೂ ಗೊತ್ತಿರುತ್ತೆ. ಯಾವ್ದಾದ್ರು ಈಗ ಅನಾಥರು ಇರ್ತಾರೆ ಅಂತ ಅವ್ರು ಸಾಕೊಳ್ಳೋದು ಇದಿರುತ್ತೆ. ಇದು NGO ಸೆಕ್ಟರ್. ಹಾಂ ಇನ್ನೊಂದು ಎರಡನೇ ಸೆಕ್ಟರ್ HR ಸೆಕ್ಟರ್ ಬರುತ್ತೆ. HR ಸೆಕ್ಟರ್ ಅಂತ ಅಂದ್ರೆ ಒಂದು ಕಂಪ್ನಿಗೆ HR ಮ್ಯಾನೇಜರ್, ಅಲ್ಲಿರೋ ಎಂಪ್ಲಾಯೀಸ್ ಗಳಿಗೆ ಸ್ಯಾಲ್ರಿ ಹಾಕೋದಿರ್ಬೋದು. ಮತ್ತೆ ಅಲ್ಲಿರೋ ಎಂಪ್ಲಾಯೀಸ್ ಏನಾದ್ರು ಕಷ್ಟ ಅಂತ ಅಂದ್ರೆ ಅವ್ರಿಗೆ ವೆಲ್ಫೇರ್ ನೋಡ್ಕೊಳ್ಳೋದಂಥದ್ದು ಇರ್ಬೋದು. ಅವರ ಮಾನಸಿಕ ಸ್ಥಿತಿ ಏನಾದ್ರು ಇದ್ರೆ ಅವ್ರಿಗೆ ಮೋಟಿವೇಶನ್ ಮಾಡೋವಂಥದ್ದು. ಒಟ್ಟಿನಲ್ಲಿ ಇಡೀ ಒಂದು ಕಂಪ್ನಿಗೆ HR ಮ್ಯಾನೇಜರ್, ಅವನೇ ಹೆಡ್ ಇರ್ತಾನೆ. ಅವನ ಕೈ ಕೆಳಗಡೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಇದು HR ಮ್ಯಾನೇಜರ್ ಅಬ್ಬಿ. ಮೂರನೇ ಸೆಕ್ಟರ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಬರುತ್ತೆ. ಸೈಕಾಲಜಿ ಅಂತಂದ್ರೆ ಇದು ಪ್ರೊಫೆಷನಲ್ ಸೈಕಾಲಜಿ ಅಲ್ಲ, ಇದು MSW ಸೈಕಾಲಜಿ ಅಂದ್ರೆ ಸೋಷಿಯಲ್ ಸೈಕಾಲಜಿ ಅಂತ ಬರುತ್ತೆ. ಇದರಲ್ಲಿ ನಿನಗೆ ಗೊತ್ತಿರ್ಬೋದು ಅಂದ್ರೆ ಇವರು ಡೈರೆಕ್ಟ್ ಡಾಕ್ಟರ್ ಆಗೋ ರೀತಿ ಮೆಡಿಸನ್ ಕೊಡೋದಿರೋದಿಲ್ಲ. ಈಗ ಯಾರು ಮಾನಸಿಕ ಅಸ್ವಸ್ಥರಿರ್ತಾರಲ್ಲ ನೋಡು, ಮಾನಸಿಕ ಅಸ್ವಸ್ಥರಿಗೆ ಇವರು ಮೋಟಿವೇಶನ್ ಮಾಡೋವಂಥದ್ದು, ಅವ್ರ ಸಮಸ್ಯೆಗಳನ್ನ ಅರ್ತ್ಕೊಂಡು ಅವ್ರ ಮನೆ ಭೇಟಿ ಮಾಡೋವಂಥದ್ದು. ಇಷ್ಟು ಒಟ್ನಲ್ಲಿ 3 ಸೆಕ್ಟರ್ ಇರುತ್ತೆ. 3 ಸೆಕ್ಟರ್ ಕೂಡ ಸೋಷಿಯಲ್ ವರ್ಕ್ ಆಗ್ತದೆ ಅಭಿ. ಸೋಷಿಯಲ್ ವರ್ಕ್ ಆಗ್ತದೆ. ನಮ್ಗೆ ಏನ್ ಮಾಡ್ತಾರೆ ಸ್ಟಾರ್ಟಿಂಗು ಗಂಗೋತ್ರಿಲಿ ಏನಕ್ಕೆ ಓದ್ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಮ್ಮ ಗಂಗೋತ್ರಿ ಅಭಿ ತುಂಬಾ ದೊಡ್ಡ ಇತಿಹಾಸ ಇದೆ, ನಿನ್ಗೆ ಗೊತ್ತು. ಯೂನಿವರ್ಸಿಟಿ ಸ್ಟಾರ್ಟ್ ಆದ್ರಿಂದ ನಮ್ ಸೋಷಿಯಲ್ ವರ್ಕ್ ಹೆಂಗೆ ಅಂತ ಅಂದ್ರೆ ಒಂದ್ ಬ್ಯಾಚಿಗೆ ಔಟ್ಕಮ್ ಆಯ್ತು, ಅವ್ರಿಗೇನೋ ಕೆಲಸ ಸಿಕ್ ಹೋದ್ರು ಅನ್ಕೋ, HR ಆಗಿರ್ಬೋದು, ಕೆಲವೊಬ್ರು ಯಾವ್ದು NGOಗಳಲ್ಲಿ ವರ್ಕ್ ಮಾಡ್ಬೋದು. ಇವರೆಲ್ಲ ಏನಾಗ್ತಾರೆ ಟೀಚರ್ಸ್ ಗಳಿಗೆ ಸ್ಟೂಡೆಂಟ್ಸ್ ಗಳು ಆಗ್ತಾರಲ್ಲ, ಇವ್ರು ಒಂದ್ ಬ್ಯಾಚ್ ಔಟ್ ಆಯ್ತು ಅಂತ ಅಂದ್ರೆ ಇನ್ನೊಂದು ಬ್ಯಾಚ್ ಬರುತ್ತಲ್ಲ ನೋಡು, ಅಂತ ಬ್ಯಾಚ್ ಗಳಿಗೆ ಅವರು ಯಾರು ಹಳೆ ಸ್ಟೂಡೆಂಟ್ಸ್ ಗಳಿರ್ತಾರೋ ಅವರೇ ಕೆಲಸ ಕೊಟ್ಬಿಡ್ತಾರೆ. ಅಂದ್ರೆ ಇವರು ಡಿಪಾರ್ಟ್ಮೆಂಟ್ ಹೋದ ತಕ್ಷಣ ಲಿಂಕ್ ಗಳು ಕಳ್ಕೊಳ್ಳಲ್ಲ ನಮ್ಮ ಸೋಷಿಯಲ್ ವರ್ಕ್ ಅಲ್ಲಿ. ಅದು ನಮ್ಮ ಗಂಗೋತ್ರಿಲಿ. ಹಾಗಾಗಿ ಈಗ ಸುಮಾರು ಒಂದು 60ರಿಂದ 70 ಬ್ಯಾಚ್ಗಳು ಹೋಗಿದ್ದಾವೆ. ಅಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಈಗ ಸುಮಾರು ಒಂದು 50ರಿಂದ 60 ಕಂಪ್ನಿಗಳಾಗಿರ್ಬೋದು, ಸುಮಾರು NGOsಗಳಾಗಿರ್ಬೋದು, ನಮ್ಮ ಗಂಗೋತ್ರಿ ಡಿಪಾರ್ಟ್ಮೆಂಟ್ಗೆ ತುಂಬಾ ಟಚ್ಚಲ್ಲಿದೆ. ಅದೇ ಚೈನ್ ಲಿಂಕ್ ಚೆನ್ನಾಗೈತಿ. ಈಗ ಒಬ್ಬ ಸ್ಟೂಡೆಂಟ್ ಹೋಗ್ತಾನೆ ಅಂದ್ರೆ ಅವನು ಗಂಗೋತ್ರಿ ಮರ್ತೋಗಲ್ಲ, ನೆಕ್ಸ್ಟ್ ಬರೋ ಸ್ಟೂಡೆಂಟ್ಗೆ ಅವನು ಹೆಲ್ಪ್ ಮಾಡ್ತಾನೆ. ಹೌದು, ಅಲ್ಲಿರೋ ಪ್ರೊಫೆಸರ್ ಸಂಖ್ಯೆ ಅಂತ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬರೆದ್ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಪ್ರೊಫೆಸರ್ ಇದ್ದಾರೆ ಅಂತ ಅಂದ್ರೆ ಯಾವುದೇ ಸ್ಟೂಡೆಂಟ್ಸ್ ಆದ್ರೂ ಕೂಡ ಅವ್ರು ಹೆಸರಿಡಿದು ಮಾತಾಡಿಸ್ತಾರೆ. ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಕೋತಾರೆ. ಹಂಗಾಗಿ ಈ ಪ್ಲೇಸ್ಮೆಂಟ್ಸ್ ಗಳು ಬರುತ್ತಲ್ಲ ನೋಡು, ಈಗ ಸೆಕೆಂಡ್ ಇಯರ್ ಮುಗಿತಿದ್ದಂಗೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಗಳನ್ನ ಅವ್ರ ಹಳೆ ಸ್ಟೂಡೆಂಟ್ಸ್ ಗಳಿಂದಲೇ ಕೊಡಿಸ್ತಾರೆ. ಅದೇ ನಾನು ಹೇಳ್ತಾ ಇದ್ದೆ ಓದ್ಸಲಿ ವಿಡಿಯೋ ಮಾಡಿದಾಗ, ಅತಿ ಹೆಚ್ಚು ಜನ ಎಷ್ಟು ಜನ ಓದ್ತಾರೋ ಅದ್ರ ಅತಿ ಹೆಚ್ಚು ಜನ ಪರ್ಸೆಂಟ್ ಕೆಲಸ ತಗೊಳ್ಳೋದು MSW ಡಿಪಾರ್ಟ್ಮೆಂಟ್ ಅಲ್ಲಿ. ಹೌದು. ಈಗ ನಿನ್ ಫ್ರೆಂಡ್ಸ್ ಎಷ್ಟು ಜನ ಇದ್ರಿ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಎಲ್ಲೆಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳ್ತೀಯ ಹಂಗೆ? ಅಭಿ ಈಗ ನಾವು 38 ಜನ ಇದ್ವಿ. 38 ಜನದಲ್ಲಿ ಒಂದ್ 5-6 ಜನ ಅನ್ಕೋ, ಅವ್ರು ಏನಂತ ಅಂದ್ರೆ ಮನೇಲಿ ಮದುವೆ ಮಾಡ್ಬೇಕು ಅನ್ಕೊಂಡಿರೋರು, ಮತ್ತೆ ಕೆಲಸ ಮುಂದೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು, ಅಥವಾ ಬೇರೆ ಏನಾರು ಮಾಡ್ತೀನಿ ಅನ್ನೋರು 6 ಜನ ಒಟ್ಟೋಗಿದ್ದಾರೆ ಹೊರತು ಯಾರ್ಯಾರು ಕೆಲಸ ಮಾಡ್ಬೇಕು ಅಂತ ಇಷ್ಟ ಇದ್ದಾರೆ ಉಳಿದ ಒಂದು 30 ಜನ ಅಭಿ. 30 ಜನಕ್ಕೂ ಕೂಡ ಕೆಲಸ ಸಿಕ್ಕಿದೆ. ಸುಮಾರು ಜನ HR ಅಲ್ಲಿ ಮಾಡ್ತಾ ಇದ್ದಾರೆ. ಯಾವ್ದು ಈ ಟೊಯೋಟಾ ಇರ್ಬೋದು, ಮತ್ತೆ ಬೇರೆ ಬೇರೆ ಕಂಪ್ನಿಗಳಿದೆ, ಸುಮಾರು ಕಂಪ್ನಿಗಳು ಬರ್ತವೆ. ಟೊಯೋಟೋದಲ್ಲೇ ಸುಮಾರು ಜನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಷ್ಠಿತ ಕಂಪನಿಗಳು ಅನ್ಕೋ, ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ಅದು ಥ್ರೂಟ್ ಇಂಡಿಯಾ ಕೂಡ ಇದೆ ಅದು. ಆ ತರ ಕಂಪ್ನಿಗಳಲ್ಲಿ ಟಾಟಾ ಕಂಪ್ನಿ ಇರ್ಬೋದು, ಈ ರೀತಿ HRs ಗಳಾಗಿ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೆಲವೊಬ್ರು NGOs ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಂದ್ರೆ ಬೆಂಗಳೂರಲ್ಲಿ ಕೆಲವೊಂದು NGOs ಗಳಿದೆ, ಗೌರ್ಮೆಂಟ್ ಈ CDPO ಆಫೀಸ್ ಅಂಡರ್ ಅಲ್ಲಿ ಬರ್ತದಲ್ಲ ನೋಡು, ಅಂತ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಏನಪ್ಪಾ ಅಂತ ಅಂದ್ರೆ ಈಗ ನಾನು ಮತ್ತೆ ಸ್ಮಿತಾ ಅಂತ ಒಬ್ರು ಇದ್ದಾರೆ ನಮ್ಮ ಸ್ನೇಹಿತರು, ಮತ್ತೆ ಅವಿನಾಶ್ ಅಂತ 3 ಜನ ಇದ್ವಿ. 3 ಜನಕ್ಕೂ ಕೂಡ ನೋಡು ಇಲ್ಲಿ ಕ್ಯಾಂಪಸ್ ಅಲ್ಲಿ ಸುಮಾರು ಸಬ್ಜೆಕ್ಟ್ ಗಳು ಬರೆದ್ರು. ಆದ್ರೆ 4-5 ಜನಕ್ಕೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರೋ ಅಂತ ಅಂದ್ರೆ ನಮ್ಮ MSW ಡಿಪಾರ್ಟ್ಮೆಂಟ್ 5 ಜನಕ್ಕೆ ಒಟ್ಟಿಗೆ ಸಿಕ್ಕಿದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಬಂದು ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಮಾಡಿದ್ರು. ಅದ್ರಲ್ಲಿ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಹೆಚ್ಚಿರೋದ್ರಿಂದ ನಾವೊಂದು 3 ಜನ ಈಗ ಅಜೀಂ ಪ್ರೇಮ್ಜಿಲಿ ವರ್ಕ್ ಮಾಡ್ತಾ ಇದೀವಿ ಅಭಿ. ಅಂತಂದ್ರೆ ಸ್ಟಾರ್ಟಿಂಗ್ಗೆ ಸ್ಯಾಲ್ರಿಗಳೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಹೋಲಿಸ್ಕೊಂಡ್ರೆ ಹೈಕ್ ಇರುತ್ತೆ ಜಾಸ್ತಿ. ಅದೇ ಈಗ ಫ್ರೆಂಡ್ಲಿ ಫೌಂಡೇಶನ್ ತರ ಈಗ ಅವ್ರು ಬಂದ್ರು ಎಕ್ಸಾಮ್ ಮಾಡಿದ್ರು, ನೀವು ಒಂದು 5 ಜನ ಸೆಲೆಕ್ಟ್ ಆದ್ರಿ.
ಆ ಥರ ಹೌದು. ಒಟ್ಟು ನಿಮಗೆ ಒಂದು ಅಂದಾಜು ಎಷ್ಟು ಜನ ಬಂದು ಕೆಲಸಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು, ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಥರ ಎಷ್ಟು ಜನ ಬರ್ಬೋದು? ಅಭಿ ಸುಮಾರು ಈಗ ಬರ್ಬೋದು ಅಂತ. ನಾವಿದ್ದಂಗೆ ನಮಗೆ ಪ್ಲೇಸ್ಮೆಂಟ್ ಎಷ್ಟು ಕಂಪ್ನಿ ಕರೆಸಿದ್ದು ಅಂತ ಅಂದರೆ ಸುಮಾರು 10ರಿಂದ 12 ಕಂಪ್ನಿ ಕರೆಸಿದ್ರು. ಹಾಂ 12 ಕಂಪ್ನಿಗಳಲ್ಲೂ ಕೂಡ ಬಂದು ಅಪ್ರೋಚ್ ಮಾಡಿದ್ರೆ ಇಲ್ಲಿ ಮೇನ್ ಒಂದು ಬೇಕಾಗ್ತದೆ ಅಭಿ, MSW ಮಾಡ್ತಾ ಅಲ್ಲೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಇವರು. ಯಾಕೆಂತಂದ್ರೆ ನಮ್ದು ಥಿಯೋರಿಗಿಂತ ಹೆಚ್ಚಾಗಿ ಒಂದೊಂದು ಸೆಕ್ಟರಲ್ಲೂ ಕೂಡ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಆ ಸೆಕ್ಟರಲ್ಲಿ ಹೋಗಿ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ವಾರಕ್ಕೆ 2 ಡೇಸ್. ಹಂಗಾಗಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಅವ್ರಿಗೆ. ಆ ಟೈಮಲ್ಲಿ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಇಂಟರ್ವ್ಯೂ ಪಾಸು ಮೇನು. ನೀನು ಯಾವುದೇ MSW ಪಾಸ್ಔಟ್ ಆಗಿರೋ ವಿದ್ಯಾರ್ಥಿ ಮೇನ್ ಇಂಟರ್ವ್ಯೂ ಹೆಂಗ್ ಪಾಸ್ ಮಾಡೋದು ಅಂತ ಕಲ್ತ್ಕೋಬೇಕು. ಆ ಸ್ಕಿಲ್ಲು ನಮ್ಮ ಗಂಗೋತ್ರಿಲಿ ಫೆಸಿಲಿಟಿ ಇನ್ನೊಂದು ಹೇಳ್ಬಿಡ್ತೀನಿ. MSW ಮುಗಿಸ್ಕೊಂಡು ಅವ್ರು ಕೆಲಸಕ್ಕೆ ಸೇರಬೇಕು ಅಂತ ಅಂದರೆ ಅವ್ನಿಗೆ ಯಾವ್ಯಾವ ಸ್ಕಿಲ್ ಬೇಕು ಅನ್ನೋದು ಹೇಳಿ ಅವರೇ ಡೆವಲಪ್ಮೆಂಟ್ ಮಾಡಿಸ್ಬಿಡ್ತಾರೆ. ಒಂದು ಕಂಪ್ಯೂಟರ್ ಇರ್ಬೋದು, HR ಟ್ರೈನಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಹೊರಗಡೆ ಸೆಕ್ಟರ್ ಅವರೇ ಬಂದು ಕೇಳ್ತಾರೆ ಗಂಗೋತ್ರಿಲಿ. ನಾವು ನಿಮಗೆ ಈ ಥರ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀ ಟ್ರೈನಿಂಗ್ಸ್ಗಳೆಲ್ಲ ನಮ್ಮ ಗಂಗೋತ್ರಿಲೇ ನಡೆಯುತ್ತೆ. ಇದುವರೆಗೂ ನಮಗೆ HR ಟ್ರೈನಿಂಗು ಒಂದು 2-3 ನಡೆದಿದ್ದಾವೆ, NGO ಟ್ರೈನಿಂಗ್ ನಡೆದಿದ್ದಾವೆ. ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಅವರೇ ಕೇಳ್ಕೊ ಬಂದಿದ್ದಾರೆ, ನಿಮ್ಮ ಗಂಗೋತ್ರಿಲಿ ನಾವು ತಗೋತೀವಿ ಹುಡುಗರುಗಳನ್ನ, ನಮಗೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊ ಬಂದಿರೋರು ಸುಮಾರು ಜನ ಇದ್ದಾರೆ. ಈ ಸಲ ಇವತ್ತು ಕೂಡ ಗ್ರೂಪಲ್ಲಿ ನೋಡ್ತಿದ್ದೆ, ಬೆಂಗಳೂರಲ್ಲಿ ಒಂದು CDP ಆಫೀಸ್ಗೆ ನಮ್ಮ ಸರ್ ಅಂದ್ರೆ ನಾವು ಬಿಟ್ಟು ಆಲ್ರೆಡಿ 1 ವರ್ಷ ಹತ್ತತ್ರ ಆಯ್ತು, ಈಗಲೂ ಕೂಡ ಕಳಿಸಿದ್ದಾರೆ ಮೆಸೇಜು. ಮತ್ತೆ ಈಗ ರೀಸೆಂಟ್ ಆಗಿ ನಮ್ಮ ಜೂನಿಯರ್ಸ್ಗಳಿಗೆ ಒಂದು ಯಾವ್ದಪ್ಪ ಮ್ಯಾಜಿಕ್ ಬಸ್ ಅಂತ ಒಂದು ಇದೆ ಅಭಿ. ಮ್ಯಾಜಿಕ್ ಬಸ್ ಅನ್ನೋ ಒಂದು ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಒಬ್ಬ ಪ್ರೊಫೆಷನಲ್ ಎಂತ ಇದಾದ್ರೂ ಕೂಡ ಅವ್ನಿಗೆ ಕೆಲಸ ಸಿಕ್ಬಿಡ್ಬೇಕು, ಆ ರೀತಿ ಒಂದು ಟ್ರೈನಿಂಗ್ ಕೊಡ್ತಾರೆ. 360 ಡಿಗ್ರಿ ಟ್ರೈನಿಂಗ್ ಅಂತ ಕರೀತಾರೆ. ಅಷ್ಟು ಟ್ರೈನಿಂಗ್ ಕೂಡ ಆ ಮ್ಯಾಜಿಕ್ ಬಸ್ ಕೊಡುತ್ತೆ. ಅದು ಏನಾದರೂ ಹೊರಗಡೆ ಹೋಗ್ತದೆ ಅಂತಂದ್ರೆ ಸುಮಾರು ಜನ ತುಂಬಾ ದುಡ್ಡು ಕೊಟ್ಟು ಕರ್ಸ್ಕೊತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ. ನಮ್ಮ ಗಂಗೋತ್ರಿಲಿ ಅವರೇ ಹುಡುಕೊ ಬಂದಿದ್ದಾರೆ, ನಮಗೊಂದು ಅವಕಾಶ ಕೊಡಿ, ನಿಮ್ಮ ಮಕ್ಕಳುಗಳಿಗೆಲ್ಲ ನಾವು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹುಡುಕೊ ಬಂದಿದ್ದಾರೆ. ಇದೊಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಮತ್ತೆ ಸೀನಿಯರ್ಸು ಪ್ರೊಫೆಸರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಕರೆಸಿ ಟ್ರೈನ್ ಅಪ್ ಮಾಡಿಸ್ತಾರೆ ನಮಗೆ. ಎಷ್ಟು ಸೀನಿಯರ್ಸ್ ಇದ್ದಾರೋ, ಯಾರ್ಯಾರು ಪ್ರೊಫೆಷನಲ್ಸ್ ಇದ್ದಾರೋ ಎಲ್ಲ. ಈಗ ಉದಾಹರಣೆಗೆ ನೀನು ಒಬ್ಬ ನೋಡಿರ್ಬೇಕು, ಒಬ್ಬ ಪೇಂಟ್ ಮಾಡ್ತಾನೆ ಗೊತ್ತಾ, ಎಲ್ಲ ಔಟ್ ಆಫ್ ಕಂಟ್ರಿಲೆಲ್ಲ ಹೋಗಿ ಸ್ಪೀಡ್ ಪೇಂಟರ್ ಅಂತ ಕರೀತಾರೆ, ವಿಲಾಸ್ ನಾಯಕ್ ಅಂತ ಹೇಳ್ಬಿಟ್ಟು. ನೀನು ನೋಡಿರ್ತೀಯ ಅವ್ರನ್ನ. ಪುನೀತ್ ರಾಜ್ಕುಮಾರ್ದು ದರ್ಶನ ಮಜಾ ಟಾಕೀಸಲ್ಲೆಲ್ಲ ಸ್ಪೀಡ್ ಪೇಂಟರ್ ಆಗಿದ್ದಾನೆ. ಅವ್ನು ಇಂಗ್ಲೆಂಡು ಫಾರಿನ್ ಇಲ್ಲೆಲ್ಲ ಹೋಗಿ ಪೇಂಟ್ ಹಚ್ಚಿದ್ದಾನೆ. ವಿಲಾಸ್ ನಾಯಕ್ ಅಂತ ನೋಡಿದೆಯಲ್ಲ ನೀನು? ನೋಡಿ. ಅವನು ಕೂಡ ನಮ್ಮ MSW ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದವನು, ವಿಲಾಸ್ ನಾಯಕ್ ಅಂದ್ಬಿಟ್ಟು. ಅವ್ನು ನಮ್ಮ ಡಿಪಾರ್ಟ್ಮೆಂಟ್ ಬಂದಿದ್ದ ಸಡನ್ ಆಗಿ. ಅವರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರು ನೋಡಕ್ಕೆ ಸುಮಾರು ಜನ ಕಾಯ್ತಿರ್ತಾರೆ ಅಂತ ಇದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿದ್ದಾರೆ ಅವರು. ಅದೇ ಖುಷಿ. ಅದೇ ಎಷ್ಟು ಫೋಟೋ ಬಂದಿದ್ರು ಆ ತರ ವ್ಯಕ್ತಿಗಳೆಲ್ಲ ಬರ್ತಾರೆ. ಅದೇ ಸೋಷಿಯಲ್ ರಿಲೇಶನ್ಶಿಪ್ ಚೆನ್ನಾಗಿದೆ MSW ಮನಸ್ಸಾಗಿರ್ಬೋದು. ಇದು ಅದರ್ಥ ಆಯ್ತು. ಈಗ ಒಟ್ಟಿಗೆ ಏನಂತ ಲಾಸ್ಟ್ ಕೇಳ್ತೀವಿ. ಈಗ ನಾನು ಮೈಸೂರಲ್ಲಿ MSW ಮಾಡೋದಾದ್ರೆ ನಮ್ಮ ಕಾಲೇಜಲ್ಲೇ ಮಾಡ್ಬೇಕಾ ಇಲ್ಲ ಬೇರೆ ಕಾಲೇಜಲ್ಲಿ ಮಾಡ್ಬೇಕಾ? ಗಂಗೋತ್ರಿಲೇ ಬೇರೆ ಕಾಲೇಜಲ್ಲಿ ಮಾಡ್ಬೇಕಾ? ಅಭಿ ನಮ್ಮ ಗಂಗೋತ್ರಿಲಿ ಬಿಟ್ಟು ಕರ್ನಾಟಕದಲ್ಲಿ ಹೇಳ್ತೀನಿ ಅಂದ್ರೆ ರೋಹಿಣಿ ನಿಲಯ ಅಂತ ಸ್ಟಾರ್ಟಿಂಗ್ ಶುರು ಆಯ್ತು. ಅದೆಲ್ಲೋ ಬರ್ತದೆ ಉಡುಪಿಲೇನೋ ಬರ್ಬೋದು ಅದು. ಆದ್ರೆ ಅದಕ್ಕಿಂತ ಈ ಫೆಸಿಲಿಟಿ ಇರೋದು ನಮ್ ಗಂಗೋತ್ರಿಲಿ ಮಾಡಿದ್ರೆ ಕಣ್ ಮುಚ್ಕೊಂಡು ಕೆಲಸ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ. ಮತ್ತೆ ಅದ್ರ ಜೊತೆಗೆ ಅಭಿ ಸುಮಾರು NGOಗಳು ಬಂದು ನಮ್ಗೆ NGO ಹುಟ್ಟಾಕೋದು ಹೆಂಗೆ ಅಂತ ಹೇಳ್ತಾರೆ. ನಿನ್ಗೆ ಗೊತ್ತು, ಈಗ ನಾನೇ ಒಂದು NGO ಕೂಡ ರಿಜಿಸ್ಟ್ರೇಷನ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಫುಲ್ ಟ್ರೈನಿಂಗ್ ಕೊಟ್ಟು ಅವರೇ ನಮ್ಗೆ ಫಂಡಿಂಗ್ಸ್ ಕೂಡ ಮಾಡಿದ್ದಾರೆ. ಯಾವ ರೀತಿ NGO ಶುರು ಮಾಡಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಯಾವ ಪ್ರಾಬ್ಲಮ್ ತಗೋಬೇಕು, ಮತ್ತೆ ನೀನೇ NGO ಮಾಡ್ಕೊಂಡು ನೀನೇ 4 ಜನ ಕೆಲಸ ಕೊಡೋದು ಹೆಂಗೆ, ಮತ್ತೆ ನೀನು ಫಂಡರ್ಸ್ನ ಹೆಂಗ್ ಆಯ್ಕೆ ಮಾಡ್ಕೊಳ್ಳೋದು, ಫಂಡರ್ಸ್ನ ರೇಸ್ ಮಾಡ್ಬೋದು. ಅಭಿ ನಮ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಎಲ್ಲ ಕೊಡ್ತಾರೆ. ಅದು ಹೆಂಗ್ ಮಾಡೋದು ಅಂತ ಹೇಳಿ ಸುಮಾರು NGOಗಳು ಬಂದು ಟ್ರೈನ್ ಅಪ್ ಮಾಡಿ ಈಗ ಆಲ್ರೆಡಿ 2 NGO ರಿಜಿಸ್ಟ್ರೇಷನ್ ಆಗಿದೆ. ಬೇರೆ ಬೇರೆ ಈ KR ನಗರ, ಮಂಡ್ಯ ಎಲ್ಲಾನು ನಮ್ಮ ಗಂಗೋತ್ರಿಗೆ ಬರ್ತಿದ್ರು ಅದನ್ನ ತಗೊಳ್ಳೋದಕ್ಕೆ ಟ್ರೈನಿಂಗು. ಅದರಲ್ಲಿ 2 ಡಿಪಾರ್ಟ್ಮೆಂಟ್ಗಳು ಮಾತ್ರ NGO ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆ ರೀತಿ ಫೆಸಿಲಿಟೀಸು. ಮತ್ತೆ ಇನ್ನೊಂದು ಅದ್ರ ಜೊತೆಗೆ UCH ಕೆರಿಯರ್ ಹಬ್ ನೀನು ನೋಡಿದೆಯಲ್ಲ? UCH ಕೆರಿಯರ್ ಹಬ್ ಅಲ್ಲಿ ಅತಿ ಹೆಚ್ಚು ಬರ್ಮಾಡ್ಕೊಂಡಿರೋ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ MSW ಡಿಪಾರ್ಟ್ಮೆಂಟ್. UCH ಅಂತ ಅಂದ್ರೆ ಯೂನಿವರ್ಸಿಟಿಯವ್ರಿಗೆ ಕೆಲಸ ಕೊಡ್ಸೋದಕ್ಕೆ ಏನೇನ್ ಬೇಕೋ ಅದು ಎಲ್ಲ ತಯಾರಿ ಮಾಡೋ ಅಂಥದ್ದು. ಅದರಲ್ಲಿ ನಮ್ಗೆ ಜಾಸ್ತಿ ಕರ್ಕೊಂಡಿದ್ದು MSW ಡಿಪಾರ್ಟ್ಮೆಂಟ್ಗೆ. ಮತ್ತೆ ಪ್ರತಿಯೊಂದು ಫೆಸಿಲಿಟೀಸ್ ಇರ್ಬೋದು. ಹೊರಗಡೆ ಇಡೀ ಮೈಸೂರಲ್ಲಿ ಯಾವುದೇ ಏರಿಯಾ ಕಂಡ್ರು MSW ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಕರೆದು ಕುಣಿಸ್ಕೊತಾರೆ. ಎಲ್ಲೇ ಹೋದ್ರು ಕೂಡ ಸ್ಟೂಡೆಂಟ್ಸ್ ಇರ್ತಾರೆ. ಹಾಗಾಗಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ ನಮ್ಮ ಯೂನಿವರ್ಸಿಟಿಲೇ ಕೆಲಸ ಕೊಡಿಸ್ತಾರೆ. ಅದು ಯಾರನ್ನೂ ಕೈ ಬಿಡಲ್ಲ. ಅವ್ರ ಕೆಲಸ ಸಿಕ್ಕಿಲ್ಲ ಅಂದ್ರೂ ಫೋನ್ ಮಾಡಿ ಕೇಳ್ತಾರೆ, ನಿಂಗೆ ಕೆಲಸ ಸಿಕ್ತೋ ಇಲ್ವೋ, ಟ್ರೈ ಮಾಡಿದೆಯೋ ಇಲ್ವೋ, ಇಲ್ಲಿ ಓದು ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಹೈಟೆಕ್ ಫೆಸಿಲಿಟಿ ಕೂಡ ಇದೆ. ನಮ್ಮ ಗಂಗೋತ್ರಿನೇ ಒಂದು ಸಿಗೋದು ಅದೃಷ್ಟ. ಅದರಲ್ಲಿ MSW ಅಂತ ಅಂದ್ರೆ ಇನ್ನೂ ಒಂದು ಕೈ ಮೇಲೆ. ಯಾಕೆಂತಂದ್ರೆ ಈಗ ಕನ್ನಡ ಹಿಸ್ಟ್ರಿ ಅಂದ್ರೆ ಎಲ್ಲ ಅದರಲ್ಲಿ ಅದು ಒಂದು ಸಬ್ಜೆಕ್ಟ್ ಅಂತ ಅಂದ್ರೆ ಅತ್ಯಾದಂತ ಒಂದು ಇದಿರುತ್ತೆ. ಅದಕ್ಕೂ ಕೂಡ ಕೆಲವೊಂದು ಫ್ಯೂಚರ್ಸ್ಗಳಿರುತ್ತೆ. ಆದ್ರೆ MSW ವಿಶೇಷತೆ ಏನು ನಮ್ಮ ಗಂಗೋತ್ರಿಲಿ ಅಂತ ಅಂದ್ರೆ
ಯಾರು ಕೂಡ ತಮ್ಮ ಕೋರ್ಸ್ ಮಾಡಿ ಒಬ್ರು ಕುಂತ್ಕೊಳ್ಳಲ್ಲ. ಅದು ಇದುವರೆಗೂ ಕೂಡ ನಮ್ಮ ಇಷ್ಟು ಬ್ಯಾಚಸ್ಗಳಾಗಿದೆಯಲ್ಲ, ಒಬ್ರು ಕೂಡ ಖಾಲಿ ಕುಂತಿಲ್ಲ. ಎಲ್ಲರೂ ಕೂಡ ಏನೇನು ಅಧಿಕಾರಿಗಳಾಗಿದ್ರೆ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಬೇರೆ ಸಬ್ಜೆಕ್ಟ್ಗಳಾದ್ರೆ ಒಂದು ಕಾಂಪಿಟೇಟಿವ್ ವರ್ಕ್ ಮಾಡಬೇಕು ಅಥವಾ JRF KCET ಕ್ಲಿಯರ್ ಮಾಡ್ಕೊಂಡು ಟೀಚಿಂಗ್ ಫೀಲ್ಡ್ ಹೋಗ್ಬೇಕು. ಆದ್ರೆ ನಮ್ಮ ಗಂಗೋತ್ರಿಲಿ ಎಲ್ಲಾ ತರ ಜಾಬ್ಗಳಿಗೂ ಕೂಡ ಅವಕಾಶ ಇದೆ. ಹಾಗಾಗಿ ನಮ್ಮ ಗಂಗೋತ್ರಿ ಫಾರಿನರ್ಸ್ ಕೂಡ ಇಲ್ಲಿ ಬಂದು ಓದ್ತಾ ಇರೋದ್ರಿಂದ ಈಗ ಫಾರಿನರ್ಸ್ ಬೇರೆ ಯೂನಿವರ್ಸಿಟಿಗಳಿಗೆ ಎಲ್ಲೂ ಹೋಗಲ್ಲ. ನೀನ್ ನೋಡ್ಕೋಬೇಕಾದ್ರೆ ಕರ್ನಾಟಕದಲ್ಲಿ MSW ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತಂದ್ರೆ ಯಾರು ಕೂಡ ಫಾರಿನರ್ಸ್ ಬರಲ್ಲ. ಫಾರಿನರ್ಸ್ ಬರೋದು ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ನಮ್ಮ MSW ಡಿಪಾರ್ಟ್ಮೆಂಟ್. ಇದಕ್ಕೆ ಸೇರ್ಕೊಂತು ಅಂತ ಅಂದ್ರೆ ಅದು ನಮ್ಮ ಗಂಗೋತ್ರಿಲಿ ಸೇರ್ಕೊಂತು ಅಂತ ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ 100% ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಹೆಲ್ಪ್ ಆಯ್ತು ಮತ್ತೆ, ಯಾಕಂದ್ರೆ ನಾನು ಹೇಳಿದ್ರೆ ನನಗೆ ಅಷ್ಟು ಪೂರ್ತಿ ಗೊತ್ತಿಲ್ಲ. ಗೊತ್ತು ಎಲ್ಲ ತರ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ. ಈಗ ನೀನ್ ಮಾತಾಡಿರೋ ವಿಡಿಯೋನ ರೆಕಾರ್ಡ್ನ ಹಾಕ್ಬಿಟ್ಟು ಸುಮಾರು ಜನ ಸ್ಟೂಡೆಂಟ್ಸ್ಗೆ ನಿನ್ನಿಂದ ಹೆಲ್ಪ್ ಆಯ್ತು ಅಂತ. ಥ್ಯಾಂಕ್ ಯು. ಖಂಡಿತ ಖಂಡಿತ ಅಭಿ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕಮೆಂಟ್ಸ್ ಅಲ್ಲಿ ಹಾಕೋದಕ್ಕೆ ಹೇಳು. ಏನಾದರೂ ಡೌಟ್ಸ್ ಇದ್ರೆ ತದನಂತರಗಳಲ್ಲಿ ಕ್ಲಿಯರ್ ಮಾಡೋಣ ಅಭಿ. ಸರಿ ಅಂತ ಆಯ್ತು ಅಂತ. ಥ್ಯಾಂಕ್ ಯು ಹೇಮಂತ. ಓಕೆ ಓಕೆ ಅಭಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹಾಂ ಓಕೆ.